ಇದು ಕಲಿಯುಗ, ಇದು ಕಲಿಕೆ ಯುಗ. ಈ ಕಲಿಯುಗದಲ್ಲಿ ಹಣ ಮಾಡಬೇಕಂತ ಹೊರಟವನು ನಾನು. ಅದು ಯಾವ ರೂಪದಲ್ಲಿ ಬಂದರೂ ಸರಿ. ಹಾದಿ ಬೀದಿಗೊಂದು ಸಾರಾಯಿ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಕುಡಿತೀರಿ, ನಾವು ಶ್ರೀಮಂತ. ಹಾದಿ ಬೀದಿಗೊಂದು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ಆ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇತೀರಿ, ತಿಂತೀರಿ, ನಾವು ಶ್ರೀಮಂತ ಆಗ್ತೀವಿ. ಆದ್ರ ರೈತ ಬೆಳೆದ ಬೆಳೆಯನ್ನು ಎಲ್ಲರೂ ತಿಂದರು, ರೈತ ಶ್ರೀಮಂತ ಆಗಿಲ್ಲ. ಯಾಕ? ಯಾರ ವಿಚಾರ ಮಾಡಿರಣ? ಇಲ್ಲ, ಎಲ್ಲರೂ ಬೀಜಿ. ಮುಂದೆ ನಮ್ಮಂತ ಶ್ರೀಮಂತರಲ್ಲಿ ಬಂದು ರೊಕ್ಕ ಇಸಿದುಕೊಂಡು ಬೀಜ ಗೊಬ್ಬರ ಹಾಕ್ತೀರಿ. ಒಳ್ಳೆಯ ಸಮಯಕ್ಕೆ
ಮಳೆ ಇಲ್ಲ, ಕರೆಕ್ಟ್ ಟೈಮ್ ಲೈಟ್ ಇಲ್ಲ. ಈ ಸಲನಾದ್ರೂ ಬೆಳೆ ತೆಗೆದು ಶ್ರೀಮಂತರ ಸಾಲ ತೀರಿಸಬೇಕಂತ ಹೊರಟ್ರೆ ನಮ್ಮಂತ ದಲ್ಲಾಳಿಗಳು ನಿಮ್ಮ ಬೆಳೆಯನ್ನು ಅರ್ಧ ರೇಟಿಗೆ ಖರೀದಿಸಿಕೊಂಡು ನಾವೇನ್ರಿ ತನಿಖೆ ಹಿಡಿದು ನೀರು ಹಾಕಿದವರಲ್ಲ, ಉಡುಪಿ ಹಿಡಿದು ಕಸ ತೆಗೆದವರಲ್ಲ. ಆದರೂ ಮಾಡೇ ಮೇಲ್ಮಾಡಿ ಮಣಿ ಕಟ್ಟಿಸಿ ಸುಖ ಜೀವನ ಬೆಳೆಸೋರು. ಇದಕ್ಕೆಲ್ಲ ಆ ಪರಿಚಯರಾಗಿದ್ದಾನಲ್ಲ ಪರಶುರಾಮ, ವೀರ ಪರಶುರಾಮನೆಂದು ನನ್ನೊಂದಿಗೆ ವೈರತ್ವ ಸಾಧಿಸಲು ಹೊರಟಿರುವನಲ್ಲ ಬಡಬಿಕಾರಿ. ಪರಶುರಾಮ, ನನ್ನ ರಕ್ತ ಸಂಬಂಧದ ಆಸ್ತಿಯಲ್ಲಿ ನೀವಿಬ್ಬರು ಅಣ್ಣ ತಮ್ಮಂದಿರು ಕೈ ಹಾಕಿ ಆ ಕೇಸು ಮುಂದುವರಿಸುವಿರಂದಾಗ ನನ್ನ ಹಣದ ರಾಶಿ ಹೋದರೂ ನನ್ನ ಸ್ನೇಹಿತ ತ್ಯಾಗರಾಜನಿಂದ ದಕ್ಕಿಸಿಕೊಳ್ಳದೆ ಬಿಡಲಾರೆ. ಇದುವೇ ನನ್ನ ಬಲವಾದ ಜನ. ಹಣದಾಗ ದೊಡ್ಡವ ಈ ವಾದಿರಾಜ್, ಗುಣದಾಗ ದೊಡ್ಡವ ಈ ವಾದಿರಾಜ್, ದೌಲತ್ನ್ಯಾಗ ದೊಡ್ಡವ ಈ ವಾದಿರಾಜ್. ಲಕ್ಷ್ಮೀಪತಿ, ಲಕ್ಷ್ಮೀಪತಿ, ಹೇಳ್ರಿ ದಣ್ಯರ, ಸವಿಸ್ತರವಾಗಿ ನಿಮ್ದು ಏನೇನೈತೆ ಈ ತಿಟ್ಟ ಪೂಜ್ ಬಿಡ್ರಿ, ಏನಿದೆ ಹಾಗೆ ಹೋಲೆ. ನನ್ನ ತಂದೆ ಭೋಜನಾದ ಹೆಸರಿದ್ದಲ್ಲಿ ಆಸ್ತಿಯಲ್ಲಿ ನಮ್ಮ ಅಣ್ಣನ ಹೆಸರು ಕಡಿಮೆ ಮಾಡಿಸಿ ಆ ಆಸ್ತಿ ಪೇಪರ್ ರೆಡಿ ಮಾಡಿದೆಯಾ? ಏನ ಹಿಂದೆ ಉಳಿದಿರಿ, 1 ವರ್ಷ ಆತ್ರಿ ಗೌಡ್ರ, ಎಲ್ಲಾ ರೆಡಿ ಮಾಡಿಸಿರ್ತೀನ. ಅವನ ಮಗ ಶಿವರಾಜನೇನಾದ್ರೂ ಸುಳಿವು ಇದೆಯಾ? ಅವನ ಕತ್ತಿರಿ ಗೌಡ್ರ, ಎಂದ ನೀವು ಅವ್ರ ಮನೆ ಬಿಟ್ಟು ಹೊರಗೆ ಹಾಕಿದ್ರಲ್ಲ ಅಂದ ಎಲ್ಲಿದಾನೋ ಎಲ್ಲಿಲ್ಲ ಪತ್ತೆ ಇದ್ದಾಗ ಹೋಗ್ಬಿಟ್ಟ ನೋಡ್ರಿ. ಹೌದಾ ಲಕ್ಷ್ಮೀಪತಿ, ಹಿಂದಿನಂತೆ ಮುಂದೆ ಏನಾದರೂ ಹಂದಿ ಕಾಣಿಸಿಕೊಂಡರೆ ಕಂಡಲ್ಲಿ ಗುಂಡು ಹಾಕಿ ಕೊಂದು ಅವನ ರಕ್ತವನ್ನು ಎಲ್ಲರ ಹಣ್ಣಿಗೆ ಸಿಂಧೂರ ತಿಲಕಾಯಿಸಿ ಬಿಡಿ. ಈ ನಮ್ಮ ಮಧುರವಾದ ಬಾಂಧಕ್ಯನೇ ಉಣಬೆರೆಸಿರುವ 6ನೇ ಶಿವರಾಜನ ತಲೆ ಕಡಿದು ಆ ಬಾಳಿಗೆನೆ ಉರುಗಲಾಗಿ ನಿಂತಿರುವ ಆ ರಾಮನ ಮನೆಗೆ ಕಟ್ಟಿ ಬಿಡ್ತೀನಿ. ಶಬಾಷ್ ರಣತುಂಗ, ಶಬಾಷ್. ನನ್ನ ಬಲಗೈ ಬಂಟ ರಣತುಂಗನೆಂದರು ನೀನೇ. ಇಂದಿನಿಂದ ಈ ಹೃದಯಕ್ಕೆ ಜೀವಕ್ಕೆ ಕಣ್ಣಾಗಿ, ಕಣ್ಣಿಗೆ ನೀ ಕನ್ನಡಕವಾಗಿ ಮುನ್ನಡೆದರೆ ಇಡೀ ಕರ್ನಾಟಕಕ್ಕೆ ನಾನೇ ರಾಜ್ಯ ಹುಲಿಯಾಗಿ ಬೆರೆಯುವೆ. ಈ ಮಾತನ್ನು ಪೂರ್ಣಗೊಳಿಸಿ ಎಲ್ಲಾ ರಾಜಕೀಯ ಕಾರ್ಯಗಳನ್ನು ಸ್ಥಾಪಿತಗೊಳಿಸಿ ಇಡೀ ಊರಿನ ಕಾರ್ಯಗಳು ನಿಮ್ಮ ಕೈಗೆ ಸೇರುವಂತೆ ಮಾಡದಿದ್ದರೆ ನನ್ನ ಹೆಸರು ರಣತುಂಗನೇ ಅಲ್ಲ. ಸಂತೋಷ, ಪರಮ ಸಂತೋಷ. ರಣತುಂಗ, ನೀನು ಬರೇ ನನ್ನ ಅಂಗರಕ್ಷಕನಲ್ಲ, ನನ್ನ ಶ್ರೀಂಗಾರ ರಕ್ತಪುತ್ರ. ನಮಸ್ಕಾರ ಶ್ರೀಮಂತರಿಗೆ. ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್, ವೆಲ್ಕಮ್. ಪ್ಲೀಸ್ ಸಿಟ್ ಡೌನ್. ಇರಲಿ. ಮೊನ್ನೆ ಫೋನಿನಲ್ಲಿ ತಿಳಿಸಿದರ ಪ್ರಕಾರ ಎಲ್ಲಾ ಕಾಗದ ಪತ್ರವನ್ನು ರೆಡಿ ಮಾಡಿದ್ದೀರಾ ತಾನೇ? ಎಲ್ಲ ರೆಡಿ ಇದೆ. ಲಕ್ಷ್ಮೀಪತಿ, ಹೇಳ್ರಿ ದಣ್ಯರ,
ಕಾಗದದ ಪತ್ರದ ಜೊತೆಗೆ ವೈದ್ಯರಿಗೆ 50,000 ಹಣ ಕೊಡು. ಮಾಡಿ ಕೊಟ್ಟಿರಲ್ರಿ, ಇಲ್ಲೇ ಅದಾರ, ಎಲ್ಲಿ ಹೋಗಿಲ್ರಿ, ಚಿಂತೆ ಮಾಡ್ಬೇಡ್ರಿ. ವೈಕಲರ್ ಫ್ರೀ ಅಂತ 50,000 ಹಣ ಕೊಟ್ಟು ಬಿಡು. ಏನ್ ಮುಂದೇನು ಕೆಲಸ ನಾನ್ ನೋಡ್ಕೊತೀನಿ ಶ್ರೀಮಂತ್ರಿ. ಮಿಸ್ಟರ್ ತ್ಯಾಗರಾಜ್, ನೀನು ಕೇಳಿದಾಗ ಹಣ ಕೊಡುವ ಕೆಲಸ ನನ್ನದು. ನೀನು ಆಸೆ ಪೇಸಾಯ ಜೊತೆ ಶಾಮೀಲಾಗಿ ನನ್ನೆಲ್ಲ ನ್ಯಾಯವನ್ನು ಗೆಲ್ಲಿಸಿಕೊಡುವ ಕೆಲಸ ನಿನ್ನದು. ಇದಕ್ಕೆ ನೀನೇನಾದರೂ ತಪ್ಪಿ ನಡೆದರೆ ಈ ನಿನ್ನ ಕರಿ ಕೋಟು ಉಳಿಯುವುದಿಲ್ಲ, ಕೊನೆಗೂ ನೀನು ಉಳಿಯುವುದಿಲ್ಲ. ಇದೊಂದು ಯಾವ ಮಾತನ್ನ ಹೇಳ್ತಿದ್ದ ಶ್ರೀಮಂತರ ನನಗೆ. ದಿನಾಲು ಸಾವಿರಾರು ಕೇಳ್ಕೊಂಡರು ನಾನು ಕೋರ್ಟ್ನಲ್ಲಿ ನಡೆಸ್ತೇನೆ ಅಂದಾಗ ಇದ್ಯಾವ ಕೇಸ್ ನನಗೆ? ಚಿಟ್ಕೆ ಹೊಡೆದ್ರಲ್ಲಿ ಮುಗಿಸ್ಬಿಡ್ತೀನಿ. ಕೋಟೆದ ಆಕಾರ ಬೆಳೆದು ನಿಂತಿರುವ ಹಣದ ನೆರೆಗೆ ನಾನು ನಿಂತಿರುವಾಗ ಯಾರ ಭಯವೂ ಇಲ್ಲ. ರಾಜ್ಯ ನಾನು ಒಟ್ಟಾರೆ ನಾವು ಮಾಡುವ ಕೆಲಸ ಸಕ್ಸಸ್ ಆದ್ರೆ ಸಾಕು, ನಾನಿನ್ನ ಬರ್ತೇನೆ. ಲಕ್ಷ್ಮೀಪತಿ, ಇನ್ನು ಕೆಲವು ದಿನಗಳಲ್ಲಿ ಆ ಶಿವರಾಜನಾಗುವನು ಭಿಕ್ಷಾಧಿಪತಿ. ಒಟ್ಟಾರೆಯಾಗಿ ಅವನ ಬಲಗೈಯಾಗಿ ಏಕಿನಿಂದ ನನ್ನೊಂದಿಗೆ ಪಕ್ಕದ ವಾದಿಸಿದನಲ್ಲ ಪರಿಚಯ ಈಗ ಎಲ್ಲಿದ್ದಾನೆ? ಅವರೇ ಇಲ್ಲಿದ್ದಾನೆ, ಬರ್ರಿ ಇಲ್ಲಿ ಬರ್ರಿ, ನಾನೇನು ಬರ್ರಿ ತೋರಿ. ಆರಾಡಬೇಡ ಸೌಕರ, ನಾವು ಎಂಟೆ ವಾರದ ಆಡಬೇಡ. ನಡೆದವರ ಮನದಲ್ಲಿ ಅವತರಿಸಿಕೊಳ್ಳುವ ಈ ಕೃಷ್ಣ ಪುರುಷನೇ ಏ ಪರಶುರಾಮ, ಹೊತ್ತು ಬೇಡ. ಹೊತ್ತು ಸೌಕರ, ನಿನ್ನಿಂದಲೇ ಹತ್ತಿ ಮಾತನಾಡಿಸಿಕೊಳ್ಳಕ್ಕೆ ಕೂಳಿಗಾಗಿ ಬಿದ್ದಿರುವ ನಿನ್ನ ಆಳಲ್ಲ. ನನ್ನ ಆಳೇನಾದರೂ ನಿನ್ನಂತ ಉತ್ಕಡದಿಂದ ಮಾತನಾಡಿದರೆ ಅವನನ್ನು ನನ್ನ ಬಂದೂಕಿನಿಂದ ಸುಟ್ಟು ಬಿಡ್ತಿದ್ದೆ. ಅದೇ ನೀವು ಮಾಡುತ್ತಿರುವ ಹೇಳಿದ ಕೆಲಸ. ಇಂಥ ಬಂಡ ನನ್ನ ಮಕ್ಕಳ ಗುಂಪು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶ ನಿರ್ವಂಶ ಮಾಡುವ ನನ್ನ ಕೆಲಸ ಯಾರೊಂದಿಗೆ ನೀನು ಮಾತನಾಡುತ್ತಿ ಎಂದು ಚೆನ್ನಾಗಿ ಜ್ಞಾಪಿಸಿಕೊಂಡು ಮಾತನಾಡು. ನನಗೆ ಚೆನ್ನಾಗಿ ಗೊತ್ತಿದೆ, ಮತ್ತೊಬ್ಬರ ಆಸ್ತಿ ಹತ್ಯೆ ಹಾಕುವ ಕತ್ತೆ ಜೊತೆ ಮಾತಾಡ್ತಾ ಇದ್ದೀನಿ ಏನೋ. ಸ್ವಂತ ನಿನ್ನ ಅಣ್ಣನ ಮಗನಾದ ಶಿವರಾಜನ ಪಾಲು ಕೊಡಲ್ಲ ಅಂದ್ರೆ ಯಾರು ಕೇಳ್ತಾರೆ? ಅದನ್ನು ಕೇಳಲು ಕೋರ್ಟ್ ಇದೆ, ಕಚೇರಿ ಇದೆ, ನಾನಲ್ಲ. ಈಗ ನನ್ನ ಮೈಯಲ್ಲಿ ಏನಿದೆ ಎಂದು ನೀನು ನನ್ನ ಜೊತೆ ಚಡ್ಡಿ ಹಾಕಿ ಕಣಕ್ಕಿಳಿದರೆ ನಿನ್ನ ಎಣ್ಣೆ ತನ್ನಕ್ಕಾಗಿ ಕಣ್ಣು ಕೊಯ್ದುಕೊಂಡು ಕುರುಡನಾಗುತ್ತಿರುವೆ ಈ ಸಮಾಜದಲ್ಲಿ. ನಾಯಿ, ನನ್ನೆಲೆಗೆ ಗುಂಡು ಹಾಕುವ ಗಂಡು ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಈ ಭೂಮಿಯ ಮೇಲೆ. ಹಾಗೇನಾದರೂ
ಜಾಸ್ತಿ ಕೊಡದೆ ನೀನು ಈ ಮತ ಕೇಳಿದರೆ ನಿನ್ನ ನಿಜ ಕಂಬಕ್ಕೆ ಕಟ್ಟಿ ಸನಾತನವಾಗಿ ಬಂದ ಈ ಪಾಟಿಯಿಂದ ನಿನ್ನೆಲೆ ಗುಂಡಿಗೆಯನ್ನು ಕಡಿದು ಪುಟಿ ಪುಡಿದು ಹೊರಬರುವ ರಕ್ತದಿಂದ ಸ್ನಾನ ಮಾಡಿ ನನ್ನ ಈ ಬಡವರ ಬದುಕನ್ನು ಹತೋಮುಖಿಯಾಗಿ ಮಾಡದಿದ್ದರೆ ನಾನು ಪರಶುರಾಮನೇ ಅಲ್ಲ. ಮಾತನಾಡಲು ನಿನಗೆ ಅವಕಾಶ ಕೊಟ್ಟರೆ ನಮ್ಮ ದನಿಗೆ ಹದ್ದು ಮೀರಿ ಮಾತನಾಡುವೆಯಾ ಚಾಂಡಲ್ಲ? ಏ ಸತ್ಯವಾದ ಮಾತಿಗೆ ನಿನ್ನ ದನಿ ಅಷ್ಟೇ ಆಗ್ಲಿ ಅವರಪ್ಪಡಿ ಹೋಗಿ ಮಾತಾಡ್ತೀನಿ. ಅಂತ ಅವರ ಅಣ್ಣನ ಅವನ ಮಗನಿಗೆ ಪಾಲುಕೊಳ್ಳೋಣ ಯಾರು ಸುಮ್ಮನೆ ಬಿಡ್ತಾರೆ? ಕೋರ್ಟ್ಗೆ ಕಚೇರಿ ಇದೆ. ಈ ನನ್ನ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಹಾಕಿ ಬಿಡ್ತೇನೆ. ಭೂಮಿ ಮೇಲೆ ಬೆಳಿ ಐತಿ, ಬಂದೂಕದಾಗ ಬುಲೆಟ್ ಐತಿ, ಈ ವಾದಿರಾಜನ ಮೈಯಾಗ ಪವರ್ ಐತಿ, ನಿನ್ನ ಮೈಯಾಗ ಸೊಕ್ಕೈತಿನಿ. ನಿಮ್ಮೆಲ್ಲರ ರುಂಡ ತೆಗಿಯಾಕ ನನ್ನ ಕೈಯಾಗ ಕೊಡ್ಲೈತೆ. ನಿಮ್ಮನ್ನೆಲ್ಲರೂ ಸೀಳಿ ಹಾಕಾಕ ನನ್ನ ಎದೆಯಾಗ ಪೊಗರೈತೆ. ಏನ್ ಸಾವುಕಾರ ಯಾಕೆ ಮಗಳು ಹುಡಿ ನಾನೇ ಎಂದು ನೀನು ಗರ್ಜಿಸಿದರೆ ಎಂದೂ ಬೆಟ್ಟವನ್ನು ಅಳಗಡಕ್ಕಾಗಲ್ಲ. ಹಾಗಂತ ನಿನ್ನ ಮೈಯಲ್ಲಿ ಶಕ್ತಿ ಇದೆ ಅಂತ ಹಾರಾಡ್ಬಾರ ಮಗನೇ. ನಿನ್ನಂತೆ ಕೂಡ ನನಗೂ ಕೂಡ ಶಕ್ತಿ ಯುಕ್ತಿ ಎರಡೂ ಕೂಡ ಇದೆ. ಆದ್ರೆ ಅದನ್ನು ಎಲ್ಲಿ ಯಾವಾಗ ಉಪಯೋಗಿಸಬೇಕು ಎಂಬುದು ಸರಿಯಾದ ಸಮಯ ಗೊತ್ತು. ಅಂಡರ್ಸ್ಟ್ಯಾಂಡ್? ಲೇತಮ್ಮ, ನಿನಗ ಅರ್ಥ ಕನ್ನಡದ ಬಿಚ್ಚ ಹೇಳಿದ್ರ ಸ್ವಲ್ಪ ತಿಳ್ಕೋ ಶಕ್ತಿ ಐತನ. ಅದೊಂದು ಕೈಯಾಗ ಮಂಡ ಕೊಡ್ಲಿ ಹಿಡ್ಕೊಂಡ್ ಬಂದ ಪಿರಿ 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 ಇಲ್ಲೇ ನೇನ್ ಹಂಗ ಹೋಗುದಲ್ಲಿ ನಮ್ಮ ಹುಲಿ ಕೈಯಾಗ ಸಿಕ್ಕ ಕತ್ತ 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 ಕೊಡಿಸ್ಕೊಂಡ ಹೋಗಂಕ ಅಂತೀರಿ. ನಾನು ರಾಕ್ಷಸರ ನೀವೆಂತ ಹುಲಿಗಳಂತೆ ಹಾರಾಡಿದರು ಆ ಹುಲಿಗಳ ಹಲ್ಲು ಕೇಳುವ ಗಂಡುಗಲಿ ನಾನಿದ್ದೇನೆ. ಮಿಸ್ಟರ್ ವಾದಿರಾಜ್, ನೀನು ನ್ಯಾಯವಂತ ಮನೆತನದ ರಕ್ತಕ್ಕೆ ಹೊಟ್ಟೆ ನ್ಯಾಯ ನೆಲಸಮ ಮಾಡಿ ಅನ್ಯಾಯವನ್ನು ನುಸಿರೆಂದು ಗಸಿಬಿಸಿಯಾಗಿ ಮಾತನಾಡುವ ನನ್ನ ಬಾಯಿಗೆ ಬರೆ ಎಳೆದು ನಿನ್ನ ಲಂಚ ತಿಂದು ಕೆಂಚ ರಟ್ಟಿ ಬಗಳುವ ಒಬ್ಬೊಬ್ಬ ಬೇವರ್ಷ ಅಧಿಕಾರಿಯನ್ನು ನನ್ನ ಮಚ್ಚಿಯಿಂದ ಮಾತನಾಡಿಸಿ ಅವರವರ ಆಸ್ತಿಯನ್ನು ಅವರವರಿಗೆ ಕೊಡಿಸದಿದ್ದರೆ ನನ್ನ ಹೆಸರು ವೀರ ಪರಶುರಾಮನೇ ಅಲ್ಲ. ಮಿಸ್ಟರ್ ವಾದಿರಾಜ್, ಇದನ್ನ ತಿದ್ದುಕೊಳ್ಳಾಕ ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ. ಸರಿಯಾಗಿ ತಿದ್ದುಕೋ, ಬರ್ತೀನಿ. ಹೋಗಲೇ ಹೋಗು, ಗಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಈಗಿನ ಮಾತು ಕೊದರಿಗೆ ಹೆದರ್ತೀರ. ಲಕ್ಷ್ಮೀಪತಿ, ಎಷ್ಟು ಸೊಕ್ಕಿನಿಂದ ಪುಟಿ ಪುಡಿದು ಹಾರಾಡಿ ಹೋಯ್ತಲೇ ಈ ಬೇಟೆ. ಈ ಬೇಟೆ ಆಡಲು ಒಂದೇ ಒಂದು ಅವಕಾಶ ಕೊಡಿ. ಆಕಾಶದಲ್ಲಿ ಇದ್ರೂ ಕೂಡ ಹಚ್ಚಿನಂತೆ ಕುಚ್ಚುತ್ತವೆ, ಪಾತಾಳದಲ್ಲಿ ಇದ್ರೂ ಕೂಡ ಸರ್ಪದಂತೆ ಸ್ವಚ್ಛತರುವೆ. ಆಗ ಹಾರಿ ಹೋಗುವವನ ಪ್ರಾಣದ ಪಕ್ಷಿಯನ್ನು ತಂದು ನಿಮ್ಮ ಪ್ರಾಣದಲ್ಲಿ ನಿನ್ನ ಪಾದದಲ್ಲಿ ಇಡದಿದ್ದರೆ ನನ್ನ ಹೆಸರು ರಣ 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 ನಾನು ತುಂಗನೇ ಅಲ್ಲ. ಲೇತಮ್ಮ, ಬಾಳ ಸಿಕ್ಕೈತಂತ ಕತ್ ಕತ್ ಕಡದ ಅಡಿಗೆ ಮಾಡ್ಕೊಂಡು ಹೊಂಡ್ರೆ ನಮ್ಮ ಛಲ ತೀರ್ದಂಗ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಸೇಡ್ ತೀರ್ಬೇಕಾದ್ರ ನಮ್ಮ ಕೈಯಾಗ ಮಗ ಸಿಗಬೇಕ. ಮರ ಮರ
ಮರ ಮನಿಗೆ ಸಾಯ್ಬೇಕ ಅಂದಾಗ ನಮ್ಮ ಛಲ ತೀರ್ತೈತಿ ನೋಡೋದು. ಹಾಗಂತ ಹಾಕ್ರಿ ಅದಕ್ಕೊಂದು ಮೊದಲು ಪ್ಲಾನು. ಗೌಡ್ರ ಅದೇನ್ ದೊಡ್ಡ್ರಿ, ಈ ವರ್ಷ ರಗಡೆ ಹಣ್ಣಂಗ ಮಳೆ ಆಗೈತಿ, ಹೊಲ ತುಂಬ ಫಸ್ಟ್ ಕ್ಲಾಸ್ ಜೋಳದ ಗೂಡು ತುಂಬಿ ನಿಲ್ತೈತಿ. ಅವನವನು ಒಂದ್ ರೂಪಾಯಿ ಕಡ್ಡಿ ಇದೆ ಬೆಲ್ಲ ಅಂದ್ರೆ ತಗದ ನಾ ಮಾಡಿ ಮುಗಿಸ್ತೇನೆ. ಬರ್ರಿ ಹೂ ದನಿ ಕೇವಲ ಅವರ ಜೋಳದ ಗುಡೆ ಕೇಕಿದನಿ ಕೋಣರಂತೆ ಬೆಳೆಸಿರುವ ಅವರ ಅಣ್ಣ ರಾಮಚಂದ್ರನು ಕೂಡ ಅದೇ ಗೂಡಿನಲ್ಲಿ ಹಾಕಿ ಸುಟ್ಟು ಹಾಕಿ ಬಿಡ್ತೀನಿ ದನಿ. ಒಂದೇ ನಿಮ್ಮನ್ನು ಸುತ್ತು 24 ಹಳ್ಳಿಗೆ ಸರ್ದಾರ ರಸಿಕರ ರಾಜ ಅನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ರಣತುಂಬನೇ ಅಲ್ಲ.